ಮೂಡಾ ಕೇಸ್ ದಿನಕ್ಕೊಂದು ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಬದಲಿ ನಿವೇಶನಗಳಿಗಾಗಿ ಬರೆದಿದ್ದಾರೆ ಎನ್ನಲಾದಂತ ಪತ್ರವೊಂದು ಇದೀಗ ಹರಿದಾಡ್ತಾ ಇದೆ. ಮೂಡಾ ಅಧಿಕಾರಿಗಳು ಹಾಗೆ ಮೈಸೂರು ಡಿಸಿಗೆ ಬರೆದಿದ್ದಾರೆ ಎನ್ನಲಾಗ್ತಾ ಇರುವಂತಹ ಪತ್ರ ಬಹಳಷ್ಟು ಅನುಮಾನಗಳನ್ನ ಹುಟ್ಟುಹಾಕಿದೆ. ಇನ್ನು ವೈಟ್ನರ್ ಅನ್ನ ಬಳಸಿ ಮೂಡಾ ಹಗರಣವನ್ನ ಮುಚ್ಚಾಕೋದಕ್ಕೆ ಅಧಿಕಾರಿಗಳು ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಆರೋಪವು ಇದೀಗ ಬಹಳ ಗಟ್ಟಿಯಾಗಿ ಕೇಳಿಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಬರೆದಿದ್ದಾರೆ ಎನ್ನಲಾದ ಪತ್ರ ಲಭ್ಯ. ವಿಜಯನಗರ ಬಡಾವಣೆ ಅನ್ನೋ ಒಂದು ಉಲ್ಲೇಖ ಇದೆ, ಅದಕ್ಕೆ ವೈಟ್ನರ್ ಹಾಕಿ ಮುಚ್ಚಿದ್ದಾರೆ. ಸೈಟ್ ಹಂಚಿಕೆ ಬಳಿಕ ಜಮೀನು ಖರೀದಿಸಿದ್ರ ಸಿಎಂ ಬಾಮೈದ. ಮ್ಯೂಟೇಷನ್ ರಿಜಿಸ್ಟರ್ ನಲ್ಲಿ ಮೂಡಾ ಪ್ರಾಪರ್ಟಿ ಅಂತ ಇದೆ, ಅದನ್ನ ಹೆಂಗ್ ರಿಜಿಸ್ಟರ್ ಮಾಡ್ಕೊಂಡ್ರಿ? ನಿಮ್ಗೆ ಗೊತ್ತಿರಲಿಲ್ವಾ ಸಿದ್ದರಾಮಯ್ಯನವ್ರೆ? ಏನ್ ನಿಮ್ ಬಾಮೈದ ದಡ್ನ? ಮೂಡಾ ಸದ್ಯ ಸಿಎಂ ಸಿದ್ದರಾಮಯ್ಯಗೆ ತಲೆನೋವು ತಂದಿರೋ ವಿಷಯ. ಪ್ರಾಸಿಕ್ಯೂಷನ್ ಅನುಮತಿ ವಿಚಾರವಾಗಿ ಹೈಕೋರ್ಟ್ ಆಗಸ್ಟ್ 29ಕ್ಕೆ ವಿಚಾರಣೆಯನ್ನ ಮುಂದೂಡಿ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ. ಆದರೂ ಕೂಡ ಕೇಸ್ಗೆ ಸಿಗ್ತಾಗಿರೋ ಟ್ವಿಸ್ಟ್ ಸಿಎಂಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡಿದೆ. ಮೂಡಾದಿಂದ ಸೈಟ್ ಹಂಚಿಕೆಯಾದ ವರ್ಷಕ್ಕೂ ಸಿಎಂ ಪತ್ನಿಯ ಸಹೋದರ ಜಮೀನು ಖರೀದಿ ಮಾಡಿದ ವರ್ಷಕ್ಕೂ ವ್ಯತ್ಯಾಸವಿದೆ ಎನ್ನಲಾಗ್ತಿದೆ. ಮೂಡಾಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಬರೆದಿದ್ದಾರೆ ಎನ್ನಲಾದ ಪತ್ರದಲ್ಲೇ ಈ ಬಗ್ಗೆ ಉಲ್ಲೇಖವಾಗಿದೆ. ಈ ಮೂಲಕ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ 2014ರಲ್ಲಿ ಸಿಎಂ ಪತ್ನಿ ಪತ್ರ ಬರೆದಿದ್ದರಂತೆ. ಯಾಕಂದ್ರೆ 2001ರಲ್ಲಿ ದೇವನೂರ 3ನೇ ಹಂತದ ಬಡಾವಣೆ ನಿರ್ಮಾಣವಾಗಿದೆ. ಅಂದೇ ನಿವೇಶನವನ್ನ ಮೂಡಾ ಹಂಚಿಕೆ ಮಾಡಿದೆ ಅಂತ ಪತ್ರದಲ್ಲಿ ನಮೂದು ಮಾಡಲಾಗಿದೆ. ಆದರೆ ನಿವೇಶನ ಹಂಚಿಕೆ ಅಂತ ಗೊತ್ತಿದ್ರು 2004ರಲ್ಲಿ ಸಿಎಂ ಪತ್ನಿಯ ಸಹೋದರ ಹೀಗೆ ಖರೀದಿ ಮಾಡಿದ್ರು ಅನ್ನೋದೇ ಇದೀಗ ಅನುಮಾನಕ್ಕೆ ಕಾರಣವಾಗಿದೆ. 2004ರಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಯ ಸಹೋದರ ಸೈಟ್ ಖರೀದಿ ಮಾಡ್ತಾರೆ. ನಂತರ 2010ರಲ್ಲಿ ಸಿಎಂ ಪತ್ನಿಗೆ ಗಿಫ್ಟ್ ರೂಪದಲ್ಲಿ ಕೊಡ್ತಾರೆ. ಇಷ್ಟೆಲ್ಲ ಆದ್ರೂ ಸುಮಾರು 10 ವರ್ಷಗಳ ಕಾಲ ಸುಮ್ಮನೆ ಯಾಕಿದ್ರು ಅನ್ನೋದು ಮತ್ತೊಂದು ಅನುಮಾನವಾಗಿದೆ. ಸಿದ್ದರಾಮಯ್ಯ ಸಿಎಂ ಆಗೋದೇ ಕಾಯ್ತಿದ್ರು ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಹೀಗಾಗಿ 2013ರಲ್ಲಿ ಸಿಎಂ ಆದ ಬಳಿಕ 2014ರಲ್ಲಿ ಮೂಡಾಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪತ್ರ ಬರೆಯುತ್ತಾರೆ. 2014ರಲ್ಲಿ ಪತ್ರ ಬರೆದಿರೋ ಬಗ್ಗೆ ಸೀಲ್ ಸಮೇತ ಪತ್ರದಲ್ಲೇ ಉಲ್ಲೇಖವಾಗಿದೆ. ಮೂಡಾ ಹಗರಣ ಮುಚ್ಚಿ ಹಾಕಲು ಯತ್ನಿಸಿದ್ರ ಅಧಿಕಾರಿಗಳು. ಯಾವ ಸ್ಥಳದಲ್ಲಿ ಎಂದು ಬರೆದ ಜಾಗಕ್ಕೆ ವೈಟ್ನರ್ ಹಾಕಿದ್ರ. ಇನ್ನು ಮೂಡಾ ಹಗರಣ ಮುಚ್ಚಿ ಹಾಕೋಕೆ ಅಧಿಕಾರಿಗಳು ಯತ್ನಿಸಿದ್ರ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಯಾಕಂದ್ರೆ ತಮ್ಮ ಭೂಮಿಗೆ 50-50ರ ಅನುಪಾತದಲ್ಲಿ ಪರ್ಯಾಯ ನಿವೇಶನ ಕೊಡಿ ಅಂತ ಪತ್ರ ಬರೆದಿರೋದ್ರಲ್ಲಿ ಉಲ್ಲೇಖವಾಗಿದೆ. ಪತ್ರದಲ್ಲಿ ಯಾವ ಸ್ಥಳ ಅನ್ನೋದರ ಮೇಲೆ ವೈಟ್ನರ್ ಹಾಕಿರೋದು ಪತ್ತೆಯಾಗಿದೆ. ಹಾಗಾದ್ರೆ ವಿಜಯನಗರದ 2-3ನೇ ಹಂತದಲ್ಲೇ ಸೈಟ್ ಕೊಡಿ ಅಂತ ಪತ್ನಿ ಕೇಳಿದ್ರ ಅನ್ನೋ ಡೌಟ್ ಇದೀಗ ಶುರುವಾಗಿದೆ. ಇದಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯಿಸಿ ವೈಟ್ನರ್ ಹಾಕಿ ಅಧಿಕಾರಿಗಳು ಮುಚ್ಚಿ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಮ್ಮ ಅನುಮಾನ ಪ್ರಕಾರ ವಿಜಯನಗರ ಬಡಾವಣೆಯಲ್ಲಿ ನಿವೇಶನ ಕೊಡಿ ಅಂತೇಳಿ ಬರ್ತಿದ್ರೆ ಆ ಒಂದು ವಿಜಯನಗರ ಬಡಾವಣೆ ಅನ್ನೋ ಒಂದು ಏನು ಉಲ್ಲೇಖ ಇದೆ, ಅದಕ್ಕೆ ವೈಟ್ನರ್ ಹಾಕಿ ಮುಚ್ಚಿದ್ದಾರೆ. ಮುಚ್ಚಿಟ್ಟು ಸತ್ಯನ ಮುಚ್ಚಿಡೋ ದಾಖಲೆನ ಬಿಡುಗಡೆ ಮಾಡಿದ್ದಾರೆ. 2001ಕ್ಕಿಂತ ಮುಂಚೆನೇ ಮೂಡಾದವರು ವಶಪಡಿಸ್ಕೊಂಡು ನಿವೇಶನ ಹಂಚಿಕೆ ಮಾಡಿದ ಮೇಲೆ 2004ನೇ ಇಸ್ವಿಲಿ ಅದು ಕೃಷಿ ಭೂಮಿ ಅಂತೇಳಿ ಸಿದ್ದರಾಮಯ್ಯ ಬಾಮೈದ ಹೇಗೆ ಖರೀದಿ ಮಾಡೋಕ್ಕೆ ಸಾಧ್ಯ? ಇದಕ್ಕೆ ಮತ್ತೆ ಆ ವೈಟ್ನರ್ ಯಾರು ಹಾಕಿದ್ದಾರೆ, ಯಾವಾಗ ಹಾಕಿದ್ದಾರೆ, ಯಾರು ಹಾಕಿದ್ದಾರೆ ಅನ್ನೋದನ್ನ ಸಿದ್ದರಾಮಯ್ಯ ಸ್ಪಷ್ಟೀಕರಣ ಕೊಡಬೇಕು. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಕೇಂದ್ರ ಸಚಿವ ಕುಮಾರಸ್ವಾಮಿ ಯಾವ ಪೇಪರ್ ಮೇಲೆ ವೈಟ್ನರ್ ಹಾಕಿದ್ದಾರೋ ಅಂತ ಪತ್ರದ ಬಗ್ಗೆ ವ್ಯಂಗ್ಯವಾಡಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಬೈರತಿ ಸುರೇಶ್ ಇಂಥ ನೀಚ ಕೆಲಸಕ್ಕೆ ಕೈ ಹಾಕಲ್ಲ ಅಂದ್ರು. ಹೆಲಿಕಾಪ್ಟರ್ ಹೋಗಿ ಪೇಪರ್ ತುಂಬ್ಕೊಂಬರೋದೇನಿತ್ತು? ಯಾವ ಪೇಪರ್ ತುಂಬ್ಕೊಂಬಂದ್ರು? ಯಾವ ಪೇಪರ್ಗೆ ವೈಟ್ನರ್ ಹಾಕೊಂಡವ್ರೆ? ಈಗ ನಿಮ್ಗೆಲ್ಲ ಸಿಗ್ತಾ ಇದೆಯಲ್ಲ ವೈಟ್ನರ್ದು. ಇದರಲ್ಲಿ ದಾಖಲೆ ತಿದ್ದುವಂತಹ ಪರಿಸ್ಥಿತಿ ಆಗಲಿ, ಇನ್ನೊಂದೇನೋ ಅಲ್ಲಿ ಬೇರೆ ಏನೋ ಅಂತ ಕೆಲಸ ಮಾಡುವಂಥ ದೈನಂದಿನ ಸ್ಥಿತಿ ಆಗಲಿ ಅಂತ ನೀಚ ಕೆಲಸಕ್ಕೆ ಯಾರೂ ಕೈ ಹಾಕ್ತಾ ಇಲ್ಲ. ಇದು ನಮ್ಮ ಪೋರ್ಟ್ಫೋಲಿಯೋ ಅಲ್ಲ. ಇದು ಇಷ್ಟಕ್ಕೆ ಸುಮ್ಮನಾಗದ HDK ಭೂಮಿ ಖರೀದಿ ಮಾಡುವಾಗ ನಿಮ್ಮ ಬಾಮೈದನಿಗೆ ಗೊತ್ತಿರಲಿಲ್ವಾ?
ಅಷ್ಟು ದಡ್ಡನ ಅಂತ ಪ್ರಕರಣವನ್ನ ಕೆದಕಿ ಕಿಡಿಕಾರಿದ್ದಾರೆ. 2004ರಲ್ಲಿ ಇವರು ಬಾಮೈದ ತಗೊಂಡವರಲ್ಲ, ಆಗ ಆಲ್ರೆಡಿ ಸೈಟ್ ನಿರ್ಮಾಣ ಆಗಿದೆ ಅಂತ ನಿಮಗೆ ಗೊತ್ತಿದೆ ಇಲ್ಲ. ಮ್ಯೂಟೇಷನ್ ರಿಜಿಸ್ಟರ್ನಲ್ಲಿ ಮೂಡ ಪ್ರಾಪರ್ಟಿ ಅಂತ ಇದೆ, ಅದನ್ನ ಹೆಂಗ್ ರಿಜಿಸ್ಟರ್ ಮಾಡ್ಕೊಂಡ್ರಿ? ನಿಮ್ಗೆ ಗೊತ್ತಿರಲಿಲ್ವಾ ಸಿದ್ದರಾಮಯ್ಯನವ್ರೆ? ಏನು ನಿಮ್ಮ ಬಾಮೈದ ದಡ್ಡನ 2010ರಲ್ಲಿ ದಾನ ಮಾಡೋದ್ನಲ್ಲ, ಆಗ ಗೊತ್ತಿರಲಿಲ್ಲ ಇದು ಸೈಟ್ ನಿರ್ಮಾಣ ಆಗಿದೆ ಅಂತ? ಯಾವ ದಾಖಲೆ ತಿದ್ದದೇನಿಲ್ಲ, ದಾಖಲೆ ಎಲ್ಲ ನಿಮ್ಮ ಹತ್ರ ಒರಿಜಿನಲ್ ದಾಖಲೆಗಳೇ ಅವೆಲ್ಲ, ತಿದ್ದದೆಲ್ಲಿಂದ ಬಂತು? ತಿದ್ದಿದ್ದು ಕೆಲವು ಅವೆ ಅಂತವೋ ಅರ್ಜಿ ಹಾಕೊಂಡ್ರು ತಿದ್ಕೊಂಡಿರ್ಬೋದು. ಇನ್ನು ಮುಡಾ ಅಧಿಕಾರಿಗಳಿಗೆ ಬರೆದಿರೋ ಪತ್ರದ ಬಗ್ಗೆ ಸ್ಪಷ್ಟನೆ ನೀಡಿರೋ ಸಿಎಂ ಸಿದ್ದರಾಮಯ್ಯ, ನನ್ನ ಪತ್ನಿ ಯಾವುದೇ ಪತ್ರ ಬರೆದಿಲ್ಲ, ಅದು ಸುಳ್ಳು, ನನ್ನ ವಿರುದ್ಧ ಸುಖಾಸುಮ್ಮನೆ ಆರೋಪಿಸಲಾಗ್ತಿದೆ ಎಂದಿದ್ದಾರೆ. ಇಲ್ಲಪ್ಪ, ಅದು ಸುಳ್ಳು ಪತ್ರ, ನಾವು ಯಾವುದು ಬರೆದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ? ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ? ನನಗೆ ಗೊತ್ತಿಲ್ಲ, ನೋಡಿಲ್ಲ. ಸದ್ಯ ಸಿಎಂ ಪತ್ನಿ ಬರೆದಿದ್ದಾರೆ ಎನ್ನಲಾಗ್ತಾ ಇರೋ ಪತ್ರ ಪ್ರಕರಣವನ್ನ ಮತ್ತೊಂದು ದಿಕ್ಕಿಗೆ ತೆಗೆದುಕೊಂಡು ಹೋಗಿದ್ದು, ಪತ್ರದ ಅಸಲಿಯತ್ತ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, TV9.